ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಬಂದಿದ್ದೀನಿ ಇವತ್ತು ಹೊಸ ವ್ಲಾಗ್ ಜೊತೆ. ಇವತ್ತು ಎಮ್ತಂಗ್ ವ್ಯಾಲಿ ಮತ್ತು ಝೀರೋ ವ್ಯೂ ಪಾಯಿಂಟ್ಗೆ ಹೋಗ್ತಾ ಇದ್ದೀವಿ. ಹೆಂಗಿರುತ್ತೆ ಎಲ್ಲ ತೋರಿಸ್ತೀನಿ, ಬನ್ನಿ ವ್ಲಾಗ್ ಹೋಗೋಣ. ಚೆಕ್ ಪೋಸ್ಟ್ ಇದೆ, ಅಲ್ಲಿಗೆ ನಿಲ್ಸಿದ್ದೀವಿ. ಫುಲ್ಲು ಕೋಲ್ಡ್ ಆಗಿದೆ, ಗ್ಲೌಸ್ ಬೇರೆ ಮರ್ತ್ಬಿಟ್ಟು ಬಂದ್ಬಿಟ್ಟಿದ್ದೀವಿ. ಝೀರೋ ವ್ಯೂ ಪಾಯಿಂಟಿಂದ ಇವಾಗ ಎಮ್ತಂಗ ವ್ಯಾಲಿಗೆ ಬಂದಿದ್ದೀವಿ. ಆಲ್ಮೋಸ್ಟ್ 40 ಮಿನಿಟ್ಸು ಎಮ್ತಂಗ ವ್ಯಾಲಿ ಝೀರೋ ವ್ಯೂ ಪಾಯಿಂಟಿಂದ. ಕಾಲೆಲ್ಲ ಫುಲ್ ಫ್ರೀಸ್ ಆಗಿಬಿಟ್ಟಿದೆ ಐಸಲ್ಲಿ ಹೋಗಿ, ಅದಕ್ಕೆ ಜಾಸ್ತಿ ವ್ಲಾಗ್ ಮಾಡಿಲ್ಲ ಅಲ್ಲಿ. ಬನ್ನಿ ಇವಾಗ ಮ್ಯಾಗಿ ತಿನ್ನೋಕೆ ಹೋಗೋಣ. ಈ ಚಳಿಗೆ ಮ್ಯಾಗಿ ಫುಲ್ ಅಲ್ಟಿಮೇಟ್ ಆಗಿತ್ತು, ಆದರೆ ನಡೆಯೋಕ್ಕೆ ಆಗ್ತಾಯಿಲ್ಲ, ಕಾಲು ಫುಲ್ ಫ್ರೀಸ್ ಆಗೋಗಿದೆ. ಇವಾಗ ಎಮ್ತಂಗ್ ವ್ಯಾಲಿಗೆ ಹೋಗ್ತಾ ಇದ್ದೀವಿ. ಫುಡ್ಡೆಲ್ಲ ಅದರದ್ದೇ ಸಪ್ರೇಟ್ ವ್ಲಾಗ್ ಬರುತ್ತೆ ಗೈಸ್ ಹೇಳ್ದಂಗೆ. ಗೈಸ್ ಆಲ್ಟಿಟ್ಯೂಡು 12,000 ಫೀಟು. ಅದೇ ಎಮ್ತಂಗ್ ವ್ಯಾಲಿ, ಅಲ್ಲಿ ಹೋಗ್ಬೇಕು ನಡ್ಕೊಂಡು. ಇಲ್ಲೂ ಚಳಿ ಇದೆ ಗೈಸ್. ಯಾರು ಸ್ನೋಕ್ಕೆ ಹೋಗೋಕ್ಕೆ ಮುಂಚೆ ಅಕಸ್ಮಾತ್ ನೀವೇನ ಝೀರೋ ವ್ಯೂ ಪಾಯಿಂಟಿಗೆ ಹೋಗ್ತಿದ್ದೀರಾ ಅಂದರೆ ಸಿಕ್ಕಿಮಲ್ಲಿ, ಯಾರು ದಯವಿಟ್ಟು ಥರ್ಮಲ್ಸ್ ಹಾಕೊಳ್ಳೋದನ್ನ ಮರಿಬೇಡಿ. ಗ್ಲೌಸ್ ಹಾಕೊಳ್ಳಿ, ಫುಲ್ಲು ಕವರ್ ಆಗಿಬಿಟ್ಟು ಹೋಗಿ. ಕಾಲೆಲ್ಲ ಫುಲ್ ಫ್ರೀಸ್ ಆಗಿಬಿಟ್ಟಿದೆ, ಇನ್ನೂ ನಾರ್ಮಲ್ ಟೆಂಪ್ರೇಚರಿಗೆ ಬಂದಿಲ್ಲ. ಬರೀ ಝೀರೋ ವ್ಯೂ ಪಾಯಿಂಟು ಸ್ನೋ ಅಂತ ಅಲ್ಲ ಗೈಸ್, ಯಾವುದೇ ಸ್ನೋ ಜಾಗಕ್ಕೆ ಹೋದ್ರೂ ದಯವಿಟ್ಟು ಫುಲ್ ಕವರ್ ಆಗಿಬಿಟ್ಟು ಹೋಗಿ. ಯಪ್ಪ ಫುಲ್ ಚಳಿ ಇದೆ. ಇವಾಗ ನಾವು ಸದ್ಯಕ್ಕೆ ಎಮ್ತಂಗ್ ವ್ಯಾಲಿ ಅಂದರೆ ಇದೆ, ಇವಾಗ ಅಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಫೋಟೋಸ್ ತೆಕ್ಕೊಂಡು ಆಮೇಲೆ ಹಾಟ್ ಸ್ಪ್ರಿಂಗಿಗೆ ಹೋಗ್ತೀವಿ ಗೈಸ್. ಇಲ್ಲಿ ಹಿಂಗೆಲ್ಲ ಫ್ಲ್ಯಾಗ್ ಹಾಕಿದಾರಲ್ಲ, ಏನಕ್ಕೆ ಅಂತ ಡ್ರೈವರ್ನ ಕೇಳಿದ್ವಿ. ಅವ್ರು ಹೇಳಿದ್ರು ಇದು ಬುದ್ಧಿಸಮ್ಮು, ಇಲ್ಲೆಲ್ಲ ತುಂಬ ಆಕ್ಸಿಡೆಂಟು ಅವೆಲ್ಲ ಆಗುತ್ತಲ್ಲ, ಸೊ ಅದು ಆಗಬಾರ್ದು ಅಂತ ಬ್ರಿಡ್ಜ್ ಮೇಲೆ ಇಲ್ಲಿ ಅದಕ್ಕೆ ಆ ಥರ ಹಾಕ್ತಾರೆ ಅಂದರು. ನೋಡಿ ಗೈಸ್, ಇವಾಗ ಹಾಟ್ ಸ್ಪ್ರಿಂಗಿಗೆ ಬಂದಿದ್ದೀವಿ. 10 ಮಿನಿಟ್ಸ್ ವಾಕು. ಅದು ಎಷ್ಟು ದೂರ ಇದೆಯೋ ಸೀರಿಯಸ್ಸಾಗಿ ಗೊತ್ತಿಲ್ಲ, ಅದು ಎಲ್ಲಿ ಬರುತ್ತೆ ಅಂತಲೂ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಅಲ್ಲಿ ಒಂದೊಂದು ತೋರಿಸ್ತೀನಿ ಗೈಸ್. ಬ್ರಿಡ್ಜ್ ದಾಟ್ಕೊಂಡು ಅಲ್ಲಿಗೆ ಹೋಗ್ಬೇಕು, ಮೇಲ್ಗಡೆನೆ. ಫುಲ್ಲು ಸ್ಕೇರಿ ಆಗಿದೆ ಈ ಬ್ರಿಡ್ಜು. ಒಳ್ಳಾಡ್ತಿದೆ ಗೈಸ್. ಅಯ್ಯೋ ಭಯ ಆಗ್ತಿದೆ ಗೈಸ್, ಫುಲ್ ಸ್ಕೇರಿ ಆಗಿದೆ. ಅವರು ಆಲ್ರೆಡಿ ಹೋಗ್ಬಿಟ್ರು, ನಾನು ಒಬ್ಬಳೇ ಲಾಸ್ಟಲ್ಲಿದ್ದೀನಿ. ಒಬ್ಬರಾದ್ಮೇಲೆ ಒಬ್ರು ಹೋಗ್ಬೇಕು. ಫೈನಲಿ ಆ ಬ್ರಿಡ್ಜ್ ದಾಟ್ಬಿಟ್ಟು ಬಂದ್ವಿ. ತುಂಬ ಸ್ಕೇರಿ ಆಗಿದೆ. ಈಗ ಮೇಲೆ ಹತ್ಬಿಟ್ಟು ಹೋಗಬೇಕು. ಅಲ್ಲಾಡುತ್ತೆ ಗೈಸ್ ಅದು. ಯಪ್ಪ ಅಲ್ಲಿರೋದು ಅನಿಸುತ್ತೆ. ವ್ಯೂ ಮಾತ್ರ ಚೆನ್ನಾಗಿದೆ. ಮೇಲವರೆಗೂ ರೀಚ್ ಆಗಿದ್ದೀವಿ ಗೈಸ್. ಏನು ಇದು ಅಂತವ್ರೆ, ಅಸಹ್ಯವಾಗಿ ವಾಸನೆ ಬರ್ತಿದೆ. ನೋಡೋಣ ಒಳಗಡೆ ಏನೇ. ಏನೇನೋ ಇದೆ, ಏನೇನು ಅಂತ ಗೊತ್ತಿಲ್ಲ. ಮೇ ಬಿ ಇದು ಅನಿಸುತ್ತೆ. ಇದೆ ಹಾಟ್ ಸ್ಪ್ರಿಂಗ್. ಗಲೀಜಾಗಿದೆ. ತುಂಬ ಗಲೀಜಾಗಿದೆ. ಈ ಪ್ಲೇಸನ್ನು ನೋಡೋದಾದರೆ ದಯವಿಟ್ಟು ಇಲ್ಲಿ ಬರಬೇಡಿ, ಚೆನ್ನಾಗಿಲ್ಲ. ಹಾಟ್ ಸ್ಪ್ರಿಂಗು ನಾನ್ ಸಜೆಸ್ಟಬಲ್ ಪ್ಲೇಸು. ಈ ಬ್ರಿಡ್ಜೆಲ್ಲ ದಾಟ್ಕೊಂಡು ಹೋಗಿ 10 ನಿಮಿಷ ವಾಕ್ ಮಾಡಿ ನೋಡೋ ಅಂಥದ್ದು ಏನೂ ಇಲ್ಲ ಅಲ್ಲಿ. ಆಮೇಲೆ ತುಂಬ ವರ್ಸ್ಟ್ ಆಗಿದೆ, ತುಂಬ ಸ್ಮೆಲ್ ಇದೆ.
ಇಲ್ಲಿ ಯಾರನ್ನ ಬರೋದಾದರೆ ಹಾಟ್ ಸ್ಪ್ರಿಂಗ್ನ ಸ್ಕಿಪ್ ಮಾಡಿ ಗೈಸ್. ಗೈಸ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಜೈ ಆಂಜನೇಯ.